ಒಂದು ಹಳ್ಳಿಯಲ್ಲಿ ಧೈರ್ಯಶಾಲಿ ಹುಡುಗಿ ಪ್ರಿಯಾ ವಾಸಿಸುತ್ತಿದ್ದಳು. ಒಂದು ದಿನ ಅವಳು ಅಜ್ಜಿಯ ಮನೆಯಲ್ಲಿ ಹಳೆಯ ನಕ್ಷೆಯನ್ನು ಕಂಡಳು. ಅಯ್ಯೋ, ಇದು ಮಾಯಾವಜ್ರದ ಕಡೆಗೆ ದಾರಿ ತೋರಿಸುತ್ತಿದೆ. ಬಾ, ಮಾಯಾವಜ್ರವನ್ನು ಹುಡುಕಿ ತರಲು ಹೋಗೋಣ ಎಂದು ಫಾಕ್ಸಿಗೆ ಹೇಳಿ ಅಲ್ಲಿಂದ ಹೊರಟು ಬಿಟ್ಟರು. ಅವರು ಹಸಿರು ಅರಣ್ಯಕ್ಕೆ ಪ್ರವೇಶಿಸಿದರು. ಆದರೆ ಮುಂದೆ ದೊಡ್ಡ ನದಿ ಕಾಣಿಸಿತು. ಇದನ್ನು ಹೇಗೆ ದಾಟೋಣ? ಫಾಕ್ಸಿ ಹೇಳಿತು, ಆ ಕೊಂಬೆಯನ್ನು ಹಿಡಿದು ಜಿಗಿಯೋಣ. ಅವರು ಹಾರುತ್ತಾ ಸುರಕ್ಷಿತವಾಗಿ ನೀರಿನಲ್ಲಿ ಬಿದ್ದರು. ಹಾಗೆ ಕಾಡಿನ ದಾರಿಯಲ್ಲಿ ಹೋಗುವಾಗ ಕೋಪಿಷ್ಟ ರಾಕ್ಷಸ ಇವರನ್ನು ನೋಡಿ, ಇಲ್ಲಿ ಯಾರಿಗೂ ದಾರಿ ಇಲ್ಲ. ಪ್ರಿಯಾ ನಗುತ್ತಾ ಹೇಳಿದಳು, ನಾವು ಹಳ್ಳಿಯ ಸಹಾಯಕ್ಕಾಗಿ ಮಾಯಾವಜ್ರವನ್ನು ಹುಡುಕುತ್ತಿದ್ದೇವೆ. ನೀವು ಕೂಡ ನಮ್ಮ ಜೊತೆಗೆ ಬರ್ತೀರಾ? ಪ್ರಿಯಾಳ ಒಳ್ಳೆಯ ಗುಣ ನೋಡಿ ರಾಕ್ಷಸ ಹತ್ತಿರದ ದಾರಿಯನ್ನು ತೋರಿಸುತ್ತಾನೆ. ಅವರು ಹೊಳೆಯುವ ಗುಹೆಗೆ ತಲುಪುತ್ತಾರೆ. ಫಾಕ್ಸಿ ಹೇಳಿತು, ಓ ಪ್ರಿಯಾ, ನಿನಗೆ ಬೇಕಿತ್ತು ಬೇಡಿಕೋ. ಪ್ರಿಯಾ ರತ್ನವನ್ನು ಹಿಡಿದು ಬೇಡಿದಳು, ಎಲ್ಲರಿಗೂ ಸಂತೋಷವಾಗಲಿ. ಮಾಯಾ ರತ್ನ ಹೇಳಿತು, ನಿಜವಾದ ಮಾಯೆ ಸ್ನೇಹ ಮತ್ತು ಧೈರ್ಯದಲ್ಲಿದೆ. ಅವರು ಮಾಯಾವಜ್ರದೊಂದಿಗೆ ಹಳ್ಳಿಗೆ ಮರಳಿದರು. ಜನರೆಲ್ಲ ಖುಷಿಪಟ್ಟರು.